ನಮ್ಮ ಮೆಟ್ರೋ ದರ ಏರಿಕೆ ಬಗ್ಗೆ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಮೆಟ್ರೋ ದರ ಅಷ್ಟೇ ಅಲ್ಲ, ತೈಲ ದರ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಅಡುಗೆ ಎಣ್ಣೆ ಗ್ಯಾಸ್ ದರ ಕೂಡ ಏರಿಕೆಯಾಗಿದೆ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಧ್ಯಮ ವರ್ಗಕ್ಕೆ ವಿತ್ತ ಸಚಿವರು ಏನೇನನ್ನು ಕೂಡ ಕೊಟ್ಟಿಲ್ಲ. ಕೇಂದ್ರ ಬಜೆಟ್ ಬಗ್ಗೆ ಎಂಬಿ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಮಾಡಿದ್ದಾರೆ ಅದರ ವಿಚಾರವಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಭಾಳ ಪರಿಣಾಮಕಾರಿಯಾಗಿ ಎಳೆ ಬಿಚ್ಚಿ ಹೇಳಿದ್ದಾರೆ. ಈ ಬಿಲ್ಲು ಅಷ್ಟೇ ಅಲ್ಲದೆ BJP ದಿಗ್ಗಜರು, ಪ್ರಧಾನಮಂತ್ರಿಗಳು, ನಿರ್ಮಲಾ ಸೀತಾರಾಮನ್ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ನಮ್ಮ ನಿತಿನ್ ಗಡ್ಕರಿ ಅವರು ಹಿಡ್ಕೊಂಡು ಎಲ್ಲರೂ ಯಾವ ರೀತಿಯ ನರೇಗಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಒಂದು ವೇದಿಕೆಗಳಲ್ಲಿ ಇವತ್ತು ಸಹ ಅದರ ಬಗ್ಗೆ ಹಾಡಿ ಹೊಗಳಿದ್ದಾರೆ, ಅದರ ಬಗ್ಗೆ ಪ್ರಶಂಸನೆ ಮಾಡಿದ್ದಾರೆ. ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದರು. ಹೀಗಾಗಿ ಬಹುಶಃ BJPಯವರು ಇದನ್ನು ಅರ್ಥ ಮಾಡಿಕೊಂಡು ಇದರ ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದೆ. ಇದು ಹೌದಲ್ಲಪ್ಪ, ಇವರು ಹೇಳೋದು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಹೇಳೋದು ಸರಿ ಇದೆ, ನರೇಗಾ ಒಳ್ಳೆಯ ಯೋಜನೆ ಇದೆ, ಇದು ಜಿ ರಾಮ್ಜಿ ಏನು ತಂದಿದ್ದೀವಿ, ಇದು ಬೇಡ ಅಂಥೇಳಿ ಇವ್ರು ಹೋದರೆ ಇವ್ರಿಗೆ ಇನ್ನಷ್ಟು ಒಂದು ಒಳ್ಳೆಯ ಹೆಸರು ಬರ್ತದೆ. ಆದರೂ ಕೂಡ ಈಗ ಏನು ಪ್ರಮುಖವಾಗಿ ನಮ್ಮ ಏನು ಜಿ ರಾಮ್ಜಿ ಬಿಲ್ಲು ಅದು ಹೇಳೋಕ್ಕೆ ಕಷ್ಟ ಇದೆ. ನರೇಗಾ ಬಿಲ್ಲನ್ನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ. ಅದರ ವಿಚಾರವಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಭಾಳ ಪರಿಣಾಮಕಾರಿಯಾಗಿ ಎಳೆ ಬಿಚ್ಚಿ ಹೇಳಿದ್ದಾರೆ. ಈ ಬಿಲ್ಲು ಅಷ್ಟೇ ಅಲ್ಲದೆ BJP ದಿಗ್ಗಜರು, ಪ್ರಧಾನಮಂತ್ರಿಗಳು, ನಿರ್ಮಲಾ ಸೀತಾರಾಮನ್ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ನಮ್ಮ ನಿತಿನ್ ಗಡ್ಕರಿ ಅವರು ಹಿಡ್ಕೊಂಡು ಎಲ್ಲರೂ ಯಾವ ರೀತಿ